Fama, mala fama, se la pasan diciendo que soy mala, porque no me aguanto drama de nada, y si vienes a mi cama, a mi cama. ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಹತ್ರ 6-7 ಮಂತ್ಸ್ ಮೇಲೇನೆ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ ನನ್ನ ಚಾನಲ್ಗೆ. ಸೊ ಈ ವಿಡಿಯೋ ಮಾಡಲೇಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಏನಪ್ಪ ಅಂದರೆ ನಾವು ಫ್ಯಾಮಿಲಿ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾಟ್ ಓನ್ಲಿ ಮೈ ಫ್ಯಾಮಿಲಿ. ಸೊ ನಮ್ಮ ಮಾಮ ಅವರು, ನಮ್ಮ ಅಕ್ಕ ಅವರು, ನಮ್ಮ ದೊಡ್ಡಮ್ಮ ಅವರು, ಎಲ್ಲರೂ ನಮ್ಮ ಮಾಮ ಫ್ರೆಂಡ್ಸ್ ಎಲ್ಲರೂ ಸಹ ಬರ್ತಾ ಇದ್ದಾರೆ. ಸೊ ಹೆಂಗಿರುತ್ತೆ ವ್ಲಾಗು, ಹೇಗಿರುತ್ತೆ, ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ಎಲ್ಲ ನೋಡಿ. ಆದರೂ ವರ್ಷಕ್ಕೆ 2 ಸತಿ ಆದರೂ ನಾವು ಹೋಗ್ತೀವಿ. ಸೊ ಈ ಸತಿನೇ ಡಿಲೇ ಆಗಿತ್ತು. ಸೊ ಲಾಸ್ಟ್ ಡಿಸೆಂಬರ್ ಹೋಗಿದ್ರಿ. ಸೊ ಇವಾಗ ಹೋಗ್ತಿದ್ದೀವಿ. ಬನ್ನಿ. ನಾವು ಇಷ್ಟು ದಿನ ಮಳೆ ಇರಲಿಲ್ಲ ಗಾಯ್ಸ್. ನಾವು ಹೋಗ್ತಾ ಇದ್ದೀವಿ ಅಂತ ಮಳೆ ಬರ್ತೈತೆ. ಇವತ್ತು ಮಳೆ ಬಂದು ನಿಂತು ಹೋಗಿರೋದು ಗಾಯ್ಸ್. ನಮ್ಮ ತಂಗಿ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಇಲ್ಲೇ ಅವ್ರ ಸ್ಕೂಲ್. ಅವಳಿಗೆ ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂತ. ನಮ್ಮ ಅಮ್ಮ ಬರ್ತಾ ಇದ್ದೀನಿ ಅಂದ್ಕೊಂಡಿದ್ದಾರೆ. ಬನ್ನಿ ಸರ್ಪ್ರೈಸ್ ಕೊಡೋಣ. ಗಾಯ್ಸ್ ನಮ್ಮ ತಂಗಿ ಬಂದು ನಾನು ರೆಡಿ ಆಗ್ಬಿಟ್ಟಿದ್ದೀನಿ. ಪಾಪ ಅವಳು ರೆಡಿ ಆಗಬೇಕು. ನೀನೇ ಅವ್ಳು ರೆಡಿ ಆಗೋದು. ಗಾಯ್ಸ್ ನಮ್ಮ ತಂಗಿ ಒಂದು ಹೇಳಿದ್ಲು ಬಂದ ತಕ್ಷಣ, ನಾನಿರೋದೇ ಆಕ್ಚುಲಿ ವೈಟ್, ಓಕೆ, ಇವಳೇ ಬ್ಲ್ಯಾಕ್ ಇರೋದು. ನನಗೆ ಬಂದ ತಕ್ಷಣ ಏನ್ ಕೇಳ್ತಾಳೆ, ವೈಟ್ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾಳೆ. ನನ್ ಮುಂಚೆಯಿಂದನೂ ವೈಟೇ ಇರೋದು. ಬಟ್ ಇವಳು ಗೊತ್ತಿಲ್ಲ ಅಷ್ಟೇ. ಇವಳು ಹುಡ್ತಾ ಕಪ್ಪಿತ್ತು. ಹೆಂಗಿದ್ಲು ಗೊತ್ತಾ? ವೈಟ್ ಮಕ ಇದ್ದೀನಿ, ನಾನಿದ್ದಿದ್ದು ವೈಟ್. ಬನ್ನಿ ಇವಾಗ ರೆಡಿಯಾಗಿ ಹೊರಡದೆ, ಗಾಡಿ ಪೂಜೆ ಮಾಡಬೇಕು. ರೈಟ್, ಗೋ. ಗಾಯ್ಸ್ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ಎಲ್ಲ ಕಾರ್ಗೆ ವೇಟಿಂಗು ಪೂಜೆ ಮಾಡೋಕ್ಕೆ. ನೋಡಿ ನಮ್ಮ ಮನ್ವಿ ಇದ್ದಾಳೆ. ಹಾಯ್ ಮನ್ವಿ. ಹಾಯ್ ಐತೆ. ಹಾಯ್ 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 ಮಾಡಿ. ಔಟ್ಫಿಟ್ ಚೆಕ್. ದಕ್ಷ ಪುಟ್ಟ ಗೈಸ್, ಇವ್ನು ನಮ್ಮ ಅಕ್ಕನ ಮಗ ಮಚ್ಚ. ನಮ್ಮ ಅಕ್ಕನ ಮಗ ನನಗೆ ಮಚ್ಚ ಆಗ್ಬೇಕು. ಮಚ್ಚ ಅಂತಾನೆ ಅನ್ಬೇಕು. ಅದೇ ಇರೋದು. ಹಾಯ್ ಮಾಡು ದಕ್ಷ. ಹಾಯ್ 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 ಮಾಡಪ್ಪ. ಹಾಯ್ ಚಂದು. ಹಾಯ್ ಚಂದಕ್ಕ. ಹಾಯ್ ದೊಡ್ಡಮ್ಮ. ಹಾಯ್ ಮಾಡಿ. ಹಾಯ್ ಗಾಯ್ಸ್, ನಿಮ್ಗೊಂದು ಹೇಳ್ಬೇಕು. ನಾವು 2 hours ಇಂದ ವೆಯ್ಟ್ ಮಾಡ್ತಿದೀವಿ ಬರ್ಬೇಕು ಅಂತ. ನಮ್ಮ ಭಾವನ ಫ್ರೆಂಡ್ ಇಬ್ರು ಬಂದಿಲ್ಲ. ಅರ್ಧ ಗಂಟೆ ಆಯ್ತು. 5 ನಿಮಿಷ ಅಂತು ಅಲ್ಲ. ಅವ್ರು ಬಂದಾದ್ಮೇಲೆ ಹೊರಡ್ಬೇಕು. ಇವಾಗಿನ್ನು ಕಾರು ಮತ್ತೆ ಟಿ ಟಿ ಬಂದಿದೆ. ಇಲ್ಲಿ ನೋಡ್ಬೋದು. ನಾವು ಒಂದು ಟಿ ಟಿ ಇನ್ನೊಂದು ಕಾರಲ್ಲಿ ಹೋಗ್ತಿದ್ವಿ. ನಮ್ಮ ಅತ್ತೆ ಪೂಜೆ ಮಾಡ್ತಿದ್ದಾರೆ. ಒಳ್ಳೇದಾಗಲಿ, ಆರೋಗ್ಯ ಐಶ್ವರ್ಯ ಕೊಡಲಿ, ಜರ್ನಿ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಪೂಜೆನ ಸ್ಟಾರ್ಟ್ ಮಾಡ್ತಿದ್ವಿ. ಹೊರಟಿದೀವಿ. ಎಲ್ಲ ಹೋಗ್ತಿದೀವಿ ಗಾಯ್ಸ್. ಇವಾಗ ಹೊರಡ್ತಾ ಇದೀವಿ. ಎಷ್ಟು ಟೈಮು? 6:15. ಲೆಟ್ಸ್ ಗೋ. ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಬಾಯ್ ಬಾಯ್. ಬಾಯ್. ಬನ್ನಿ ನಾವು ಹೋಗೋದು ಇವಾಗ. ಗೈಸ್ ಹೊರಟಿದೀವಿ ಎಲ್ಲರೂ. ಹಿಂದೆ ಅವ್ರು ಬರ್ತಾವ್ರೆ. ಹಿಂದೆ ಇಲ್ಲಿ ನಾವು ಹೋಗ್ತಿದೀವಿ. ನೀನ್ ಅಲ್ಲೇ ಚೆನ್ನಾಗಿರುತ್ತೆ ಕೇಳು, ಎಲ್ಲರೂ ಕವರ್ ಆಗ್ತಾರೆ. ಇಲ್ಲ ಏನೇ ಇದ್ರೂ ಒಳ್ಳೆ ವ್ಯೂ ಬರುತ್ತೆ. ಸೊ ಲೆಟ್ ಅಸ್ ಗೋ. ಬನ್ನಿ ಹೋಗೋಣ. ಗಾಯ್ಸ್ ನನ್ನ ಮುಂದೆ ಕೂಣಿಸ್ತಾರೆ. ರಾಜ್ ನಂಗೆ ಬರ್ಬೋದು ಅಂತ ಕಾರ್ ಹತ್ತದೆ.
ಇಲ್ಲಿ ನೋಡಿದ್ರೆ ನಾನು ನಿಮಗೆ ರೋಡ್ ವ್ಯೂ ಕೊಟ್ಬಿಟ್ಟಿದ್ದಾರೆ. ಏನ್ ಮಾಡೋದು? ನನ್ನ POV ನಿಜ ಚೆನ್ನಾಗಿದೆ, ಬಟ್ ಮುಂದೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ನೋಡ್ರೆ ನಾನು ಎಡ್ಡ ಆದ್ನ ಅಂತ. ಬಿಡಿ. ನಮ್ಮ ಅಕ್ಕನ ಮಗ ಹಿಂಗ್ ಕುತ್ಕೊಂಡವನೇ, ಚಿನ್ನಮರಿ ಬಂಗಾರಿ ಪುಲ್ಲಿ, ಕಣ್ಣು ಕೈ ಹಾಕ್ಬಿಟ್ನ. ಸಾರಿ ದಕ್ಷ್, ಹಾಯ್ ಮಾಡು ನನ್ನ ವ್ಯೂವರ್ಸ್ಗೆ. ಹಾಯ್. 10 ವರ್ಷ ಆದ್ಮೇಲೆ ಬ್ಲಾಗ್ ನೋಡು. ಹೋಗ್ತಿದೀವಿ, ಮಳೆ ಬರ್ತೈತೆ. ಮಳೆ 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 ಬರ್ತಿದೆ ಗಾಯ್ಸ್. ರಾಘವೇಂದ್ರ ಸ್ವಾಮಿಯವರು ಮೇಲೆಯಿಂದ ಹಿಂಗ್ ತೀರ್ಥ ಇಸಿಯೋ ತರ ಫೀಲ್ ಆಗ್ತಿದೆ ನಮ್ಗೆ ಕಾರಲ್ಲಿ ಹೋಗ್ತಿದ್ರೆ. ಸ್ನ್ಯಾಪ್ ಅಲ್ಲ ನೋಡಿ ಗಾಯ್ಸ್. RR ಇದು RR, ಇದು RR. ನೈಸ್ ವ್ಯೂ. ಸೌಂಡ್ ಮೇಲೆ ಆಗ್ತಾನೆ ಅವ್ರಿಗೆ. ನಾನು ಕಾಂತಾರ ಮೂವಿ ನೋಡೋಕೆ ಅಂತ ಕುತ್ಕೊಂಡಿದ್ದೀನಿ. ಕಾಂತಾರ ಮೂವಿ ಸ್ಟಾರ್ಟ್. ಗಾಯ್ಸ್ ಸೊ ಇವಾಗ ನಾವೊಂದು ಪಿಟ್ ಸ್ಟಾಪ್ ನಿಲ್ಸ್ಕೊಂಡಿದ್ದೀವಿ. ಪಿಟ್ ಸ್ಟಾಪ್ಗೆ. ಸೊ ತುಂಬ ಹೊಟ್ಟೆ ಆಯಿತು. ಅದಕ್ಕೋಸ್ಕರ ನಾನು ನಮ್ಮ ಅಕ್ಕಾಗಿ ಒಂದು ತಂಗಿಗೆ ಬಾವೇನೋ ತರಕ್ಕೆ ಹೋಗಿದ್ದಾರೆ. ಸೊ ಏನು ತಿಂತೀವಿ ಅಂತ ತೋರಿಸ್ತೀನಿ. ಪಾಪ ಹೊಟ್ಟೆ ಶೋ ಇದೆ. ನಮ್ಮ ಮಗು ಮಲಗಿದೆ, ನಮ್ಮ ಅಕ್ಕ ಫೋನಲ್ಲಿದ್ದಾರೆ. ಇದು ಏನು ಬಂದಿದೆ? ದಿಲ್ಕುಶ. ಖುಷಿ ಆಯ್ತೈತೆ, ದಿಲ್ಲೆಲ್ಲ ಖುಷಿ ಆಯ್ತೈತೆ. ದಿಲ್ಕುಶು ಗೋಪಿ 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 ಗೋಪಿ. ಸೇಮ್ ನಂದೆ ಹೆಂಗೋ ಅದು ನಿಂಗೆ. ಗಾಯ್ಸ್ ನೀವು ತಿನ್ನಿ. ತೊಳಿ ಹೀರೋಯಿನ್ ನನ್ನ ಚಲುವೆ, ಅವಳಿಗೆ. ಗಾಯ್ಸ್ ಫಸ್ಟ್ ಟೋಲ್ ಬಂದ್ರೆ ನಾವು ಒಂದ್ ಅರ್ಥ ಮಾಡ್ಕೋಬೇಕು. ಏನ್ ಗೊತ್ತಾ, ಬೆಂಗಳೂರು ಬಿಟ್ಟು ಆಚೆ ಹೋಗ್ತಿದೀವಿ, ಆಚೆ ಬಂದ್ಬಿಟ್ಟಿದೀವಿ. ಇವಾಗ ನೆಕ್ಸ್ಟ್ ಟಾರ್ಗೆಟ್ ಡಿನ್ನರ್. ಒಂದು ಸ್ಪಾಟ್ಗೆ ನಿಲ್ಲಿಸ್ತಾರೆ, ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ಡಿನ್ನರ್ ಮಾಡುವ. ಆಮೇಲೆ ಮತ್ತೆ ಅಗೇನ್ ಟ್ರಾವೆಲ್ ಮಂತ್ರಾಲಯ. ಗಾಯ್ಸ್ ಸೊ ನಮ್ಮಪ್ಪ ಇಲ್ಲಿದ್ದಾರೆ, ಬನ್ನಿ ಇಳಿಯೋಣ. ಸೊ ಡಿನ್ನರ್ ಟೈಮ್. ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿದ್ದಾರೆ. ನಮ್ಮ ಮಾಮ. ಜಾಗ ಬಿಡಿ ಎಲ್ಲ ಅಲ್ಲಿದ್ದಾರೆ. ಇಳಿಯಲ್ವಾ ಅಂತ. ಹಾ ಪಲಾವು, ಚಪಾತಿ. ಫ್ಯಾಮಿಲಿ ಜೊತೆ ಬಂದ್ರೆ ಇದೊಂದು ಅಡ್ವಾಂಟೇಜ್. ಊಟಕ್ಕೆಲ್ಲ ಚಿಂತೆ ಇರಲ್ಲ, ಖರ್ಚಾಗಲ್ಲ ಅಲ್ವಾ? ಸಾಕತ್ತೆ. ಚಪಾತಿ ಹಾಕ್ಬಿಡಿ ಒಂದು. ಗಾಯ್ಸ್ ಕಷ್ಟ ಬಿದ್ದು ಪಲಾವು, ಚಪಾತಿ, ಟೊಮೊಟೊ ಗೊಜ್ಜು ಹಾಕೋ ಬಂದ್ರೆ ಮ್ಯಾಗಿ ತಿಂತಿದ್ದಾಳೆ. ತಿಂದಿದ್ದು ಹಾಕೊಡ್ತಿದ್ದು. ಅಮ್ಮ ಬಾಯ್. ಬಾಯ್ ಅಪ್ಪ.
ಗಾಯ್ಸ್ ನಾವು ಹೊರಟ್ರಿ ಇವಾಗ. ನೆಕ್ಸ್ಟು ಹೇಳ್ತೀನಿ ಏನು ಅಂತ. ಮಂತ್ರಾಲಯಕ್ಕೆ ಹೋದ್ಮೇಲೆ ಬ್ಲಾಗ್ ಎಂಡ್ ಮಾಡ್ತೀನೋ ಅಥವಾ ಕಾರಲ್ಲೇ ಬ್ಲಾಗ್ ಎಂಡ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಅಪ್ಡೇಟ್ ಕೊಡ್ತಿರ್ತೀನಿ. ಬಾಯ್ ಬಾಯ್. ಸೊ ಗಾಯ್ಸ್ ಇವಾಗ ನಾವು ರೀಚ್ ಆಗಿದ್ದೀವಿ. ಜಸ್ಟ್ ನೋಡಿ ಮಂತ್ರಾಲಯದಲ್ಲಿ ಹಿಂಗಿರುತ್ತೆ ರೂಮು. ಎಷ್ಟು ರೂಮು ಅಪ್ಪ? 600 rupees ಪರ್ ಡೇ. ಅದು ಹೆಂಗ್ ಬುಕ್ ಮಾಡಬೇಕು ಏನು ಅಂತ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒನ್ ಡೇಗೆ ಇದು ವರ್ತ್. ಒನ್ ಡೇ ಅಲ್ಲ 2 ಡೇ. ನಾವು 2 days ಮಾಡಿದ್ದೀವಿ. ಬಟ್ 60 rupees GST ಅದೆಲ್ಲ ಬಿಡಿ, ಬಟ್ 600 rupees ಅಂದ್ರೆ ವರ್ತ್ ಅಲ್ವಾ? ಖುಷಿ ಪಡಿ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ಅದನ್ನು ನೋಡಿ ಅಂತ ಹೇಳ್ದ. ಕೈ ಮುಕ್ಕೋಬಿಡಿ. ಸೊ ಕಂಪ್ಲೀಟ್ಲಿ ಫುಲ್ ಟಯರ್ಡ್ ಆಗಿದ್ದೀವಿ. ಈಗಿನ್ನು ರೀಚ್ ಆಗಿ ಇದ್ದಲ್ಲಿದ್ದೀವಿ. ಬೆಳಿಗ್ಗೆ ಎದ್ದು ಮಂತ್ರಾಲಯ ತೋರಿಸ್ತೀನಿ. ಬಾಯ್ ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್.